ನಾಮಾನಂ. ಮತ್ತು ನೋಡಿ ಗಮನಿಸಿ, ಆಚಾರ್ಯರು ಎಷ್ಟು ಇದನ್ನ ಓಂಕಾರದ ಬಗ್ಗೆ ಎಷ್ಟು ಎಚ್ಚರ ಕೊಟ್ಟಿದ್ದಾರೆ ನಮಗೆ. ಓಂಕಾರದ ಉಪಾಸಕರು ಸನ್ಯಾಸಿಗಳು. ಆಚಾರ್ಯರು ತನ್ನ ಶಿಷ್ಯರಿಗೆ ಅವನು ಓಂಕಾರದಲ್ಲಿ 4 ಅಕ್ಷರಗಳಿಗೆ 4 ರೂಪಗಳು. ಅಕಾರಕ್ಕೆ ಕೃಷ್ಣ, ಉಕಾರಕ್ಕೆ ರಾಮ, ಮಕಾರಕ್ಕೆ ನರಸಿಂಹ, ಆಮೇಲೆ ನಾದಕ್ಕೆ ವರಾಹ. ಕೃಷ್ಣ, ರಾಮ, ನರಸಿಂಹ, ವರಾಹ. ಈ 4 ರೂಪಗಳು ಓಂಕಾರವಾಚ್ಯ ರೂಪಗಳು. ದಶಾವತಾರದಲ್ಲಿ ಈ 4 ರೂಪಗಳು ಓಂಕಾರವಾಚ್ಯ ರೂಪಗಳು. ಯಾಕೆಂದ್ರೆ ಜಯ ವಿಜಯರನ್ನ, ಶಾಪಗ್ರಸ್ತರನ್ನ ಬಿಡುಗಡೆ ಮಾಡಲಿಕ್ಕೆ ಬಂದ ರೂಪಗಳು 4 ಇವು. ಹಾಗಾದ್ರೆ ಓಂಕಾರಕ್ಕೂ ಜಯ ವಿಜಯರ ಶಾಪಮೋಚನೆಗೂ ಸಂಬಂಧ ಇದೆ. ಒಂದಕ್ಕೊಂದು ಲಿಂಕ್ ನೋಡಿ. ಜಯ ವಿಜಯರು ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆದರು ಶಾಪಗ್ರಸ್ತರಾಗಿ, ಆಗ ವರಾಹ ಮತ್ತು ನರಸಿಂಹ. ಆಮೇಲೆ ರಾವಣ ಕುಂಭಕರ್ಣ ಆದ್ರು, ಆಗ ರಾಮ. ಆಮೇಲೆ ಶಿಶುವಾದಂತ ವಕ್ರದ ಕೃಷ್ಣ. ಸೊ ಕೃಷ್ಣ, ರಾಮ, ನರಸಿಂಹ, ವರಾಹ. ಈ ಜಯ ವಿಜಯರ ಶಾಪ ಮೋಕ್ಷ ಅಂದರೆ ನಮ್ಮ ಒಳಗೆ ಓಂಕಾರದಿಂದ ಏನಾಗುತ್ತೆ, ನಮ್ಮೊಳಗೆ ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಇದ್ದಾರಲ್ಲ, ಅವ್ರು ಎಲ್ಲಿ ಹೋಗಲಿಲ್ಲ, ಸತ್ತು ನಮ್ಮೊಳಗೊಂದು ಕೂತ್ಬಿಟ್ಟಿದ್ದಾರೆ. ಆ ನಮ್ಮೊಳಗೆ ಕೂತಿರ್ತಕ್ಕಂಥ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ನಾವು ತೋರಿಸಬೇಕಾಗಿದ್ದರೆ ಈ 4 ರೂಪಗಳು ಬೇಕು. ಅದೇ ಓಂಕಾರ. ಹಿರಣ್ಯಾಕ್ಷ ಹಿರಣ್ಯಕಶಿಪು. ನೋಡಿ ಆ ಹೆಸರು ಹಿರಣ್ಯಾಕ್ಷ ಅಂದ್ರೆ ಏನು ಗೊತ್ತುಂಟ? ಬಂಗಾರದ ಮೇಲೆ ಕಣ್ಣು. ಅದೇ ಅಲ್ವಾ ನಮ್ಮ ಕಥೆ. ಬಂಗಾರದ ಮೇಲೆ ಕಣ್ಣು. ನಮಗೆ ಚಿನ್ನ ಬೇಕು, ಚಿನ್ಮಯ ಬೇಡ. ಚಿನ್ನ ಮುಖ್ಯ ಜೀವನದಲ್ಲಿ. ಬಂಗಾರ. ಅದರಿಂದ ನಾವೆಲ್ಲರೂ ಅಂತತಃ ಹಿರಣ್ಯಾಕ್ಷರಾಗಿದ್ದೇವೆ. ಆಮೇಲೆ ಚಿನ್ನ ಇಲ್ಲ, ಆಯ್ತು ಬೇಕಾದಷ್ಟು, ಏನು ಬ್ಲ್ಯಾಕ್ ಮನಿ ಎಲ್ಲ ಬಂತು. ಕಡೆಗೆ ಹಿರಣ್ಯಕಶಿಪು. ಕಶಿಪು ಅಂದರೆ ತಲೆಗಿಂಬು, ಅದರಲ್ಲಿ ಇಟ್ಕೊಳ್ಳೋದು. ಯಾಕಂದ್ರೆ ಹೊರ ಲೆಕ್ಕ ಕೊಟ್ಟರೆ ಅದು ಸಿಕ್ಕಿ ಹಾಕೊಳ್ತಾರೆ. ಹಿರಣ್ಯಕಶಿಪು ಅಂದ್ರೆ ಮೊದಲು ಬಂಗಾರದ ಮೇಲೆ ಕಣ್ಣಿಟ್ಟೆವು, ಆಮೇಲೆ ಬಂಗಾರನೆಲ್ಲ ತಲೆಯಲ್ಲಿ ಅಡಗಿಸಿಟ್ಟೆವು. ಇದೇ ಹಿರಣ್ಯಾಕ್ಷ. ಇದೆಲ್ಲ ನಮ್ಮ ಕಥೆ ಅಲ್ವಾ? ಎಲ್ಲರ ಕಥೆ. ಈಗ ಲೋಕಾಯುಕ್ತರು ಮಾಡ್ತಾ ಇದ್ರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಹುಡುಕೋದು. ಎಲ್ಲೆಲ್ಲಿದ್ದಾರೆ ಹುಡುಕ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂದ್ರೆ ಈ ಚಿನ್ನದ ಮೋಹ, ಅರ್ಥ ಮೋಹ. ಯಾವಾಗ ನಾವು ವೆನ್ ವಿ ಆರ್ ಆಫ್ಟರ್ ಗೋಲ್ಡ್, ವಿ ಕ್ಯಾನ್ ನೆವರ್ ಬಿ ಆಫ್ಟರ್ ಗಾಡ್. ಸೊ ಒಂದೋ ವಿ ಮಸ್ಟ್ ಬಿ ಆಫ್ಟರ್ ಗೋಲ್ಡ್ ಆರ್ ವಿ ಮಸ್ಟ್ ಬಿ ಆಫ್ಟರ್ ಗಾಡ್. ಸೊ ಈಗ ಆಫ್ಟರ್ ಗೋಲ್ಡ್ ಇದ್ದೇವಲ್ಲ, ಅದೇ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅದನ್ನು ಹೋಗಬೇಕಾಗಿರೋ ಓಂಕಾರ. ಅದಕ್ಕೆ ಆಚಾರ್ಯರು ಈ 4 ವಿಗ್ರಹ ಕೊಟ್ಟದ್ದು ನೋಡಿ. ಓಂಕಾರ ಪ್ರತಿಪಾದ್ಯ 4 ವಿಗ್ರಹವನ್ನು ತನ್ನ ಸನ್ಯಾಸಿ ಶಿಷ್ಯರಿಗೆ ಕೊಟ್ಟದ್ದು. ರಾಮ ವಿಗ್ರಹವನ್ನ ಪದ್ಮನಾಭ ತೀರ್ಥರಿಗೂ ಹುಣಸಿಗೆ ತೀರ್ಥರಿಗೂ, ಅಂದ್ರೆ ಅವರು ಉಕಾರ ಉಪಾಸಕ. ಯಾರು ಉಪಾಸಕರೋ ಅವರಿಗೆ ಅದನ್ನು ಕೊಟ್ಟರು. ಅಕಾರ ಉಪಾಸಕರಾಗಿರ್ತಕ್ಕಂಥ ಕೃಷ್ಣ ಅದನ್ನು 4 ಜನರಿಗೆ ಕೊಟ್ಟರು. ಕಾಳಿಯ ಮಥನ ಕೃಷ್ಣ ಕೃಷ್ಣಾಪುರ ಮಠಕ್ಕೆ, ಕಾಳಿಯ ಮಥನ ಕೃಷ್ಣ ಅಧಮಾನ ಮಠಕ್ಕೆ, ಅಧೋಕ್ಷಜಿ ವಿಠಲ, ವಿಠಲ ಅಂದ್ರೆ ಕೃಷ್ಣನೇ, ಅಧೋಕ್ಷಜಿ ವಿಠಲ, ಮುತ್ತಿಗೆ ಮಠದಲ್ಲಿ ವಿಠಲ, 5 ಕಡೆ ಕೊಟ್ಟರು. ಶಿರು ಮಠದಲ್ಲಿ ವಿಠಲ. ಕೃಷ್ಣ ವಿಗ್ರಹವನ್ನ ಅಂದ್ರೆ ಅಕಾರೋಪಾಸಕರು 5 ಜನ ಸನ್ಯಾಸಿಗಳು, 2 ರಾಮೋಪಾಸಕರು. ಮಕಾರ ಕಷ್ಟದ್ದು ನರಸಿಂಹೋಪಾಸಕರು ಒಬ್ಬರೇ, ಕಣ್ಣೀರು ಮಠದ ರಾಮತೀರ್ಥರು. ಅತ್ಯಂತ ಶ್ರೇಷ್ಠವಾದ ನಾದೋಪಾಸನೆ ವರಾಹ, ಅದನ್ನು ವಿಷ್ಣು ತೀರ್ಥರಿಗೆ ಕೊಟ್ಟರು. ಅದನ್ನು ಮಧ್ವಿಜಯ ಹೇಳುತ್ತೆ, ಆಚಾರ್ಯರ ಶಿಷ್ಯರಲ್ಲೇ ಅತ್ಯಂತ ಶ್ರೇಷ್ಠ ಓಂಕಾರ ಉಪಾಸಕರು ವಿಷ್ಣು ತೀರ್ಥರು. ಉಳಿದವರು ಯಾರಿಗೂ ಆ ರಹಸ್ಯ ಗೊತ್ತಿರಲಿಲ್ಲ ಅಂತ. ನೋಡಿ, ಬರೀ ಓಂಕಾರದ ಪ್ರತಿಪಾದ್ಯವಾದ ಭಗವಂತನ ರೂಪವನ್ನೇ ತನ್ನ ಸನ್ಯಾಸಿ ಶಿಷ್ಯರಿಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಆಚಾರ್ಯ ಶಿಷ್ಯರಾಗಿ ನಾವು ತಿಳ್ಕೋಬೇಕು. ಇದು ಏನು ಆಚಾರ್ಯರ ಕಾಂಟ್ರಿಬ್ಯೂಷನ್, ಪ್ರತಿಯೊಂದರಲ್ಲಿ ಅವರೊಂದೊಂದು ವೈಶಿಷ್ಟ್ಯ ಇದೆ. ಹೀಗೆ ಅದನ್ನು ಮತ್ತೆ ಅವರೇ ಹೇಳಿದ್ದು, ಕೃಷ್ಣೋ ರಾಮೋ ವರಾಹ ನರಸಿಂಹಸ್ಯ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಂಬ್ರಹ್ಮ ವಾಸುದೇವ ಇತಿ ಕ್ರಮಾತ್. ಓಂಕಾರದ 8 ಅಕ್ಷರಗಳಿಗೆ ಇದನ್ನು ಉಪಾಸನೆ ಮಾಡಬೇಕು ಯತಿಗಳು ಅಂತ ಅವರೇ ಹೇಳಿದ್ರು. ಈಗ ನಮ್ಮದು ಕೃಷ್ಣ ರಾಮ, ನಮ್ದು ವಿಶ್ವ ತೈಸ ಪ್ರಾಜ್ಞಾ ತುರ್ಯ. ಇಲ್ಲಿ ಬೇರೆ ಅಕಾರದ ವಿಶ್ವ, ಆಮೇಲೆ ಉಕಾರ ಕನಸು, ಮಕಾರ ನಿದ್ರೆ. ಇನ್ನೊಂದು ಇದು ಮತ್ತೆ ಅಬ್ರಿವಿಯೇಷನ್, ಬರೀ ಅಬ್ರಿವಿಯೇಷನ್ ನಿಂದ ಬಂತು. ಅದರ ಅರ್ಥ ಮತ್ತೆ ನೋಡೋಣ. ಹೀಗೆ ನಾದ ತುರಿಯ 4 ಅವಸ್ಥೆಗಳನ್ನು 4 ರೂಪಗಳಿಂದ ನಮ್ಮೊಳಗೆ ನಿಯಂತ್ರಿಸ್ತಾ ಇದ್ದಾನೆ ಭಗವಂತ. ಅದನ್ನು ಮೊದಲನೇದು ನೋಡೋಣ. ಎಚ್ಚರ ಏನು ಮಾಡ್ತಾರೆ? ಜಾಗರಿತ ಸ್ಥಾನ ಬಹಿರ್ಪ್ರಜ್ಞ ಸಪ್ತಾಂಗ ಏಕವಿಂಶತಿ ಮುಖ ಸ್ಥೂಲ ಬುಕ್ ವೈಶ್ವಾನರ ಪ್ರಥಮ ಪಾದ. ಮೊದಲನೇ ರೂಪ ಅದು ಜಾಗರಿತ ಸ್ಥಾನ, ಎಚ್ಚರದ ಸ್ಥಾನದಲ್ಲಿ ಇರುವವ. ಎಚ್ಚರದ ಸ್ಥಾನ ಅಂದ್ರೆ ಬಲಗಣ್ಣು
ಅಂತ ಹೇಳ್ತಾರೆ. ಬಲಗಣ್ಣು ಅಂತ ಪೂರ್ತಿ ಬಲಗಣ್ಣಲ್ಲ, ಬಲಗಣ್ಣಿಗೆ ಒತ್ತಿ ಆಜ್ಞಾಚಕ್ರದಲ್ಲಿ. ಯಾಕೆಂದ್ರೆ ಬಲಗಣ್ಣೆ ಎಲ್ಲಿದ್ದವರಿಗೆ ಎಲ್ಲಿರ್ತಾರೆ ಭಗವಂತ, ಒಕ್ಕಣ್ಣರು ಇರ್ತಾರೆ, ಬಲಗಣ್ಣೆ ಇರೋಲ್ಲ ಅವ್ರಿಗೆ. ಆದ್ರಿಂದ ಬಲಗಣ್ಣಿಗೆ ತಾಗಿ ಆಜ್ಞಾಚಕ್ರದಲ್ಲಿ ಇರ್ತಕ್ಕಂಥ ರೂಪ. ಅವನ ಜಾಗರಿತ ಸ್ಥಾನ ವಿಶ್ವನಾಮಕ ಭಗವಂತ ಬಲಗಣ್ಣಿನ ಹತ್ತಿರ ಇದ್ದಾನೆ. ಆದ್ರಿಂದ ಎಚ್ಚರ ಅನ್ನೋದು ಕಣ್ಣಿನ ತಿಳಿಯೇ. ಎಚ್ಚರ ಆಯ್ತು ಅಂದ್ರೆ ಕಣ್ಣು ತೆರೆಯೋದು, ಎಚ್ಚರ ಅವಶ್ಯಕತೆ ಕಣ್ಣು ಮುಚ್ಚೋದು. ಜಾಗರಿತ ಸ್ಥಾನ. ಮತ್ತೆ ಅವನ ಕೆಲಸ ಏನಂದ್ರೆ ಬಹಿಃಪ್ರಜ್ಞ, ಎಕ್ಸ್ಟರ್ನಲ್ ನಾಲೆಜ್, ಹೊರಗಿನ ವಿಷಯದ ಅರಿವು, ಬಾಹ್ಯ ಪ್ರಪಂಚದ ಅರಿವನ್ನು ಕೊಡೋನು. ಒಳಗಿನ ಪ್ರಪಂಚ ಅರಿವೇ ಇಲ್ಲ. ಎಚ್ಚರದಲ್ಲಿ ನಮ್ಮ ಒಳಗೆ ಎಂಥದಾದ್ರೂ ಗೊತ್ತಿಲ್ಲ. ಹೊರಗಿನ ಪ್ರಪಂಚದ ಅರಿವನ್ನು ಮಾತ್ರ ಕೊಡುವನು ಬಹಿಃಪ್ರಜ್ಞ. ಬಾಹ್ಯ ವಿಷಯವನ್ನು ಪ್ರಜ್ಞಾಪಯತಿ, ತಿಳುಕೊಳ್ಳುವುದಲ್ಲ, ಪ್ರಜ್ಞಾ ತಿಳಿಸುವವನು. ಮತ್ತೆ ಆ ರೂಪ ಹೇಗಿದೆ, ಇದು ವಿಚಿತ್ರ. ಎಲ್ಲಿ ಆದ್ರೂ ತೊಂದರೆ ಒಂದೇ ಅಲ್ಲ, ಅಲ್ಲಿ ಆದ್ರೆ ಇಲ್ಲೇ ಆದ್ರೆ ತೊಂದರೆ ಅಲ್ಲ. ನಮ್ಮ ಫ್ಲೋ ಕಟ್ ಆಗೋದು ಆಯ್ತೇ ಅಲ್ಲ. ಬಹಿಃಪ್ರಜ್ಞ ಅಂದರೆ ಆಯ್ತು. ನಮ್ಮ ಸಪ್ತಾಂಗ ಏಕೋನವಿಂಶತಿ ಮುಖ ಅಂತ ಬಹಳ ವಿಚಿತ್ರ ಇದು. ಆ ರೂಪವನ್ನು ಧ್ಯಾನದಲ್ಲಿ ಕಂಡವರಿದ್ದಾರೆ. ಅವ್ರಿಗೆ ಯಾಕೆ ಕಂಡಿದೆ ಅಂದ್ರೆ 19 ತಲೆ ಇದ್ದ ರೂಪ ಅಂತಿರ್ತಾರೆ. ಏಕೋನ ವಿಂಶತಿ, ವಿಂಶತಿ ಅಂದ್ರೆ 20, ಏಕೋನ ಅಂದ್ರೆ 1 ಕಮ್ಮಿ 20, 1 ಕಮ್ಮಿ 20 ಅಂದ್ರೆ 19. 19 ಏಕೋನ ವಿಂಶತಿ ಮುಖ, 19 ಮುಖಗಳು. ಅದರ ವಿವರ ಆಚಾರ್ಯ ಕೊಡ್ತಾರೆ. 19 ಅಂದರೆ 9 ಈಚೆ 9 ಈಚೆ ಮನುಷ್ಯಾಕಾರ, ಮಧ್ಯದ್ದು ಗಣಪತಿ ಆಕಾರ, ಗಜಮುಖ. ಇದು ಎಚ್ಚರವನ್ನು ನಿಯಂತ್ರಿಸುವ ಭಗವಂತನು ಧ್ಯಾನದಲ್ಲಿ ಗೋಚರವಾಗುವ ರೂಪ. ಮಧ್ಯವಂತು ಗಜಾಕಾರಂ, ಅಲ್ಲಿ 10, ಈ ಕಡೆ 9, ಈ ಕಡೆ 9 ಮನುಷ್ಯಾಕಾರ. ಇಲ್ಲಿ ಗಣಪತಿ ಆಕಾರ. ಗಣಪತಿ ಆಕಾರ ಅಲ್ಲ, ಗಣಪತಿಗೆ ಆಕಾರ ಬಂದದ್ದು ಈ ವಿಶ್ವರೂಪನಿಂದಾಗಿ. ಆನೆಯ ಆಕಾರದ ಮುಖ, ಮಧ್ಯವಂತು ಗಜಾಕಾರ, ಮಧ್ಯದ ಮೊರೆ ಆನೆಯಂತೆ, ಆಚೆ ಈಚೆ 9 ಮನುಷ್ಯಾಕಾರದ ಮೊರೆಗಳು. ಯಾಕೆ ಇಷ್ಟು ಮೊರೆ ಅವನಿಗೆ ಗೊತ್ತು, ನಮಗೇನು ಗೊತ್ತು ಯಾಕೆ ಮೊರೆ? ಅವನ ಖುಷಿ, ನಾವು ಯಾರು ಕೇಳುವರು? ಜ್ಞಾನಿಗಳಿಗೆ ದರ್ಶನ ಕೊಟ್ಟ ರೂಪ ಇದು. ಆಮೇಲೆ ಸಪ್ತಾಂಗ 7 ಅಂಗಗಳು ಅಂದ್ರೆ 2 ಕಾಲು, 4 ಕೈ, 1 ಸೊಂಡಿಲು, ಇದು 7 ಅಂಗಗಳು. 4, 2, 6, 1, 7. ಸಪ್ತಾಂಗ ಏಕೋನವಿಂಶತಿ ಮುಖ. ಅದೇನು ಸ್ಥೂಲ ಭುಗ್, ಸ್ಥೂಲವಾಗಿರ್ತಕ್ಕಂಥ ಅಂದ್ರೆ ಎಚ್ಚರದಲ್ಲಿ ಕಾಣುವ ಸ್ಥೂಲ ವಿಶ್ವ, ಗ್ರಾಸ್ ವರ್ಲ್ಡ್ ಅಂತ ಹೇಳ್ತೇವಲ್ಲ, ಅದನ್ನು ಸೂಕ್ಷ್ಮ ಪ್ರಪಂಚ ಎಚ್ಚರದಲ್ಲಿ ಕಾಣುವುದಿಲ್ಲ. ನಿಮಗೆ ಕಣ್ಣು ತೆರೆದರೂ ಕೂಡ ಇಲ್ಲಿರತಕ್ಕ ಸೂಕ್ಷ್ಮ ವಸ್ತು ಯಾವುದೂ ಕಾಣೋದಿಲ್ಲ. ನಮ್ಮ ಕಣ್ಣು, ನಮ್ಮ ಕಿವಿ ಎಲ್ಲ ಅದು ಗ್ರಾಸ್ ಅನ್ನು ಮಾತ್ರ ಗ್ರಹಣ ಮಾಡುತ್ತೆ, ಅತ್ಯಂತ ಸೂಕ್ಷ್ಮವನ್ನು ಗ್ರಹಣ ಮಾಡೋದಿಲ್ಲ. ಈಗ ಇಲ್ಲಿ ವಾತಾವರಣದಲ್ಲಿ ಲಕ್ಷಾಂತರ ಜೀವಗಳಿದ್ದಾವೆ. ಇನ್ನು ದೇಹ ಪ್ರವೇಶ ಮಾಡಲು ಸೂಕ್ಷ್ಮ ಶರೀರದಲ್ಲಿ ವಾತಾವರಣದಲ್ಲಿ ಜೀವಗಳಿದ್ದಾವೆ. ನಾವೀಗ ಮಾತಾಡೋದು ಅವುಗಳಿಗೆ ಕೇಳುತ್ತೆ, ಅವುಗಳಿಗೆ ನಾವು ಕಾಣ್ತೇವೆ. ಅಂದ್ರೆ ನಮಗೆ ಅವು ಕಾಣೋಲ್ಲ, ಅವು ಮಾತಾಡಿದ್ದು ಕೇಳೋದು ಇಲ್ಲ. ಅವು ಮಾತಾಡ್ತಾ ಇರ್ಬೋದು, ಆದ್ರೆ ನಮಗೆ ಡಿಸ್ಟರ್ಬ್ ಆಗೋಲ್ಲ. ಮೊಬೈಲ್ನಾಗೆ ಅವು ಮಾತಾಡ್ತಾ ಇರ್ತಾರೆ, ನಮ್ಗೆ ಕೇಳೋದೇ ಇಲ್ಲ ಅವರವರು. ಯಾಕೆಂದ್ರೆ ಸೂಕ್ಷ್ಮ ಶರೀರ ಸ್ಥೂಲ ಶರೀರಕ್ಕೆ ಕಾಣೋದು. ಸೂಕ್ಷ್ಮ ಶರೀರದಿಂದ ಆಡಿದ ಮಾತು ಸ್ಥೂಲವಾದ ಕಿವಿಗೆ ಕೇಳೋದು, ನಾವು ಮಾತಾಡಿದವರಿಗೆ ಕೇಳೋದು. ಇದು ಒಂದು ಘಟನೆ ಹೇಳಬೇಕು ನಿಮಗೆ. ಶೃಂಗೇರಿಯಲ್ಲಿ ಒಬ್ಬರು ರಾಮಕೃಷ್ಣರಾವ್ ಅಂತ ಪ್ರಿನ್ಸಿಪಾಲ್ ಇದ್ದರು ಶೃಂಗೇರಿ ಕಾಲೇಜಿನಲ್ಲಿ. ನಾನು ಬಹಳ ಆತ್ಮೀಯರವರು. ಅವರು ಹೇಳಿದ ಕಥೆ ಇದು. ಅವರು ಶೃಂಗೇರಿ ಕಾಲೇಜಿನಲ್ಲಿ ಬಹಳ ಜನಪ್ರಿಯ ಪ್ರಿನ್ಸಿಪಾಲ್. ಅದು ಒಂದು ದೊಡ್ಡ ಸಂಗತಿ. ಪ್ರಿನ್ಸಿಪಾಲ್ರು ಮತ್ತು ವಿದ್ಯಾರ್ಥಿಗಳು ಮೆಚ್ಚುವ ಪ್ರಿನ್ಸಿಪಾಲ್ ಬಹಳ ಆಶ್ಚರ್ಯ. ಇಲ್ಲದಿದ್ರೆ ಬಹಳ ಆಶ್ಚರ್ಯ. ಅವರು ವಿದ್ಯಾರ್ಥಿಗಳು ಪ್ರೀತಿಸ್ತಿದ್ರು, ಅದು ಒಂದು ಆಶ್ಚರ್ಯ. ಸರಿ, ಅವರು ಕಾಲೇಜಿನಿಂದ ಬಂದರು. ಕೆಳಗೆ ಬರ್ತಾ ಇನ್ನು ಮನೆಗೆ ಹೋಗಬೇಕಾಗಿದ್ದಾರೆ. ದೂರದಲ್ಲಿ ಕಾಲೇಜ್ ಇದೆ, ನೀವು ಶೃಂಗೇರಿ ಹೋಗಿದ್ರೆ ಗೊತ್ತಿರುತ್ತೆ. ಕಾಲೇಜಿನ ಪೇಟೆಗೆ ಇಳಿದು ಬಂದು ರಸ್ತೆಯಲ್ಲಿ ಕುಸಿದು ಬಿದ್ದರು. ಮನೆಗೆ ಹೋಗುವ ಮುಂಚೆ ಕುಸಿದು ಬಿದ್ದ ಕೂಡಲೇ ಅವರ ವಿದ್ಯಾರ್ಥಿಗಳು, ಊರಿನವ್ರು ಎಲ್ಲರಿಗೂ ಅವರು ಅಂದರೆ ಬಹಳ ರೆಸ್ಪೆಕ್ಟ್ ಇತ್ತು. ಓಡಿ ಬಂದು ಎತ್ತಿ ಕರ್ಕೊಂಡೋಗಿ ಮನೆಯಲ್ಲಿ ಮಲಗಿಸಿದ್ರು. ಡಾಕ್ಟರ್ ಬಂದರು. ಡಾಕ್ಟರ್ ಮುಂದಿನ ವ್ಯವಸ್ಥೆ ಮಾಡಿ ಅವರು ಸತ್ತೋಗಿದ್ದಾನೆ ಅಂತ ಹೇಳಿದರು. ಅವರು ಹೇಳೋದು ನನ್ನ ಹತ್ರ, ನಾನು ಕೆಳಗೆ ಬಿದ್ದ ಕೂಡಲೇ ನಾನು ದೇಹದಿಂದ ಹೊರಕ್ಕೆ ಬಂದೆ. ಇದು ಅವರು ತನ್ನ ಅನುಭವ ನಂತ ಹೇಳಿದ್ರು. ದೇಹದಿಂದ ಹೊರಕ್ಕೆ ಬಂದೆ, ನಾನು ಆಕಾಶದಲ್ಲಿ ನಿಂತು ನೋಡ್ತಾ ಇದ್ದೇನೆ ನನ್ನ ಬಾಡಿಯನ್ನು ಹೊತ್ತುಕೊಂಡು ಹೋಗುವುದನ್ನು.
ಹತ್ಕೊಂಡು ಹೋದ್ರು. ನಾನು ಮೇಲೆ ನೋಡಿ ನಾವು ಮನೆಗೆ ಹೋದ್ರಂತೆ. ಮನೆಯಲ್ಲಿ ಸೀಟಿಂಗ್ ಮೇಲೆ ಹೋಗಿ ಕೂತಿದ್ದಾರೆ. ಈ ಬಾಡಿ ಕೆಳಗೆ ಹಿಂದಿದೆ. ಡಾಕ್ಟ್ರು ಹೇಳಿದ್ರು ಅವ್ರು ಮುಗಿದಿದೆ ಅಂತ. ಅವ್ರು ಹೇಳಿದ್ರು ಇಲ್ಲಪ್ಪ ನಾನು ಇಲ್ಲೇ ದಿನ ಸತ್ತಿಲ್ಲ ಹೇಳಿದ್ದು, ಯಾರಿಗೂ ಕೇಳೋಲ್ಲ. ಅವ್ರು ಹೇಳೋದು ಎಂಥ ಕಷ್ಟ ರೀ, ನಾನು ಸತ್ತಿಲ್ಲ ನಾನು ಇದ್ದೇನೆ ಅಂತ ಸೀಟಿಂಗ್ ಮೇಲೆ ಕೂತು ಕೂಗಿದೆ, ಯಾರಿಗೂ ಕೇಳಿಸ್ಲಿಲ್ಲ ಅಂತ. ಅವರು ದೇಹದಿಂದ ಹೊರಗೆ ಹೋಗಿ ಬಂದು ಎರಡನೇ ಮತ್ತೆ 10 ವರ್ಷ ಬದುಕಿದ್ರು. ಇಟ್ಸ್ ಎ ರೇರ್ ಎಕ್ಸ್ಪೀರಿಯನ್ಸ್. ಅವ್ರು ಹೇಳಿದ್ರೆ ನಾನು ಸತ್ತಿಲ್ಲ. ಅವ್ರ ಹೆಂಡತಿ ಕೂಗ್ಲಿಷ್ಟು ಮಾಡಿದ್ರು. ಹೇಳಿದ್ರೆ ಅದು ಬೇಡುವ ನಾನು ಸತ್ತಿಲ್ಲ ಕೇಳೋಲ್ಲ. ಅವ್ರು ಅರ್ಥ ಆಗ್ತದೆ ಇವರಿಗೆ ಈ ಹೇಗೆ ನಾನು ಸತ್ತಿಲ್ಲ ಅಂತ ಹೇಳುವುದು ತುಂಬಾ ತಲೆಬಿಸಿ ಆಯ್ತಂದ್ರೆ ನಾನು ಬದುಕಿದ್ದೇನೆ ಇಲ್ಲ ಇದ್ದೇನೆ ಯಾರಿಗೂ ಅರ್ಥ ಆಗೋಲ್ಲ. ಕಡೆಗೆ ಭಾಳ ಹೇಳ್ತಾರೆ, ಬಹಳ ಆಶ್ಚರ್ಯ. ಐ ಡೋಂಟ್ ನೋ ವಾಟ್ ಹ್ಯಾಪನ್, ಐ ವಾಸ್ ಫೋರ್ಸ್ಡ್ ಟು ಎಂಟರ್ ಇನ್ ಟು ದಟ್ ಬಾಡಿ. ಯಾರು ಒಳಗೆ ಪುಷ್ ಮಾಡಿದಾಗ ಆಗ್ತದೆ ಎದ್ದು ಕೂತ್ಬಿಟ್ಟು ಎಲ್ಲೋ ಇದ್ದ ಜೀವವನ್ನ ಒಳಗೆ ತಳ್ಳಿದ ಹಾಗೆ, ಒಳಗೆ ದೂಡಿದ ಹಾಗೆ. ಅವ್ರು ಹೋದಲ್ಲ, ಅಷ್ಟಾಗಿ ಕಣ್ತಟ್ಟೆ ಗೊತ್ತು, ಎಲ್ಲ ಅಳ್ತಾ ಇದ್ರು, ನೆಗ್ಲೆಕ್ಷನ್ ಮಾಡಿದ್ರು. ಇದು ಆಮೇಲೆ 10 ವರ್ಷ ಬದುಕಿದ್ರು, ಸತ್ತು ಬದುಕಿದ್ರು, ದೇಹದಿಂದ ಹೊರಕ್ಕೆ ಹೋಗಿ. ಇದನ್ನ ನೀವು ಇಂಥದ್ದು ತುಂಬಾ ಘಟನೆಗಳು ಅಮೆರಿಕದಲ್ಲಿ ಆಗಿದೆ. ಅಮೆರಿಕದಲ್ಲಿ ಒಬ್ಬ ಸೈಕ್ಯಾಟ್ರಿಸ್ಟ್ ಇದ್ದಾನೆ, ರೇಮಂಡ್ ಡಿ ಅಂತ. ರೇಮಂಡ್ ಡಿ ಮೂಡಿ ಅಂತ. ಅವನು ಇಂಥದ್ದು ಸತ್ತು ಬದುಕಿದ ಅನೇಕ ಸೈಕ್ಯಾಟ್ರಿಸ್ಟ್ ಆಗಿ ಇಂಟರ್ವ್ಯೂ ಮಾಡಿದಂಥ ಪುಸ್ತಕಗಳನ್ನ, ಲೈಫ್ ಆಫ್ಟರ್ ಡೆತ್ ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ. ಅವನು ಇಂಥ ಕೇಸ್ಗಳನ್ನು ರೆಕಾರ್ಡ್ ಮಾಡಿದ್ದಾನೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್. ಹೌದು. ಹಾಗಾಗಿ ಇದೊಂದು ವಿಚಿತ್ರ ಅನುಭವ. ಅದು ಯಾಕೆ ಹೇಳಿದೆ ಅಂದ್ರೆ, ಸೂಕ್ಷ್ಮ ಜೀವಕ್ಕೆ ನಾವು ಮಾಡುವುದೆಲ್ಲ ಕಾಣುತ್ತೆ, ನಾವು ಮಾತಾಡಿದ್ದೀವಿ. ಅವನು ಮಾತಾಡಿಕೊಂಡ್ರೆ ನಮ್ಗೆ ಕೇಳೋದಿಲ್ಲ, ಅವ್ರು ನಮ್ಮ ಕಥೆ ಅಲ್ಲ. ಈ ಸಮಸ್ಯೆ ಸ್ಥೂಲ ಶರೀರದ, ಅದಕ್ಕೆ ಸ್ಥೂಲ ಭುಕ್ ಅಂತ. ನಮಗೆ ಸ್ಥೂಲ ಪ್ರಪಂಚದ ಅರಿವನ್ನು ಮಾತ್ರ ಕೊಟ್ಟು ಅದರ ಆನಂದವನ್ನು ಭಗವಂತ ಅನುಭವಿಸ್ತಾನೆ. ಆ ಅರಿವು ನಮಗೆ ಕೊಟ್ಟ ಅವನ ಆನಂದ. ಸೂಕ್ಷ್ಮ ಪ್ರಪಂಚದ ಅರಿವು ಕೊಡೋಲ್ಲ, ಹೊರಗಿನ ಕಣ್ಣಿಗೂ ಕಾಣಲ್ಲ, ಒಳಗಿದ್ದು ಕಾಣಲ್ಲ. ಸ್ಥೂಲ ಬುಕ್ ಇದು ಪ್ರಥಮ ಪಾದ, ನಮ್ಮ ಎಚ್ಚರವನ್ನು ನಿಯಂತ್ರಿಸುವ ಭಗವಂತನ ಮೊದಲನೆಯ ರೂಪ. ಏನು ಹೆಸರು? ವೈಶ್ವಾನರ. ಅದರ ಹೆಸರು ವೈಶ್ವಾನರ ಅಂತ. ಯಾಕೆಂದ್ರೆ ವಿಶ್ವ ಅಂದ್ರೆ ಸ್ಥೂಲ ಪ್ರಪಂಚ, ಅದಕ್ಕೆ ಸಂಬಂಧಪಟ್ಟದ್ದು ವೈಶ್ವ. ರಿಲೇಟೆಡ್ ಟು ವಿಶ್ವ ಈಸ್ ವೈಶ್ವ. ವಿಶ್ವಸ್ಯ ಇದಂ ವೈಶ್ವ ಅಂತ. ಆಮೇಲೆ ಆ ನರಹ, ಎಚ್ಚರಾದವನು ಒಂದು ದಿವಸ ಸಾಯಬಹುದು, ಎಚ್ಚರಿಸಿದವನು ಸಾಯಬಹುದು. ಆ ನರಹ ಅಂದ್ರೆ ಎಂದೆಂದೂ ಸಾಯದವನು, ನರಿಯದೆ ಎಂದೆಂದೂ ಸಾಯದವನು ಮತ್ತು ಹೊರಗಿನ ಪ್ರಪಂಚದ ಅರಿವು ನಮಗೆ ಕೊಡು. ಅದರಿಂದ ಅವನನ್ನ ವೈಶ್ವಾನರ ಅಂತ ಕರೀತಾರೆ. ಇದು ಅಕಾರವಾಚ್ಯವಾದ ರೂಪ. ಅಕಾರವಾಚ್ಯ ಯಾಕೆ, ಅಕಾರಕ್ಕೆ ಏನರ್ಥ ಅನ್ನೋದು ಮುಂದಿನ ಚಾಪ್ಟರ್ನಲ್ಲಿ ಬರ್ತದೆ. ಆಮೇಲೆ ಸ್ವಪ್ನ ಸ್ಥಾನ, ಅಂತಃ ಪ್ರಜ್ಞ, ಸಪ್ತಾಂಗ, 19 ಮುಖ, ಪ್ರವೀರ್ತ ಬುಕ್, ತೈಜಸ, ದ್ವಿತೀಯ ಪಾದ. ಅಲ್ಲಿಂದ ಒಳಗೆ ಹೋದ. ಇಲ್ಲಿ ಕೂತು ಸ್ವಿಚ್ ಆನ್ ಮಾಡಿದ, ಕಂಠದಲ್ಲಿ ಆ ಸಿನಿಮಾದ ಸ್ವಿಚ್ ಆನ್ ಮಾಡಿದ. ಅದಕ್ಕೆ ಸ್ವಪ್ನ ಸ್ಥಾನ, ಸ್ವಪ್ನ ಕಾಣುವ ಸ್ಥಾನ ಅಂದ್ರೆ ಇದೆ ಕಂಠ, ಕಿರಿನಾಲಿಗೆ. ಇಲ್ಲೇ ನಾವು ಸಿನಿಮಾ ನೋಡೋದು. ಸ್ವಪ್ನ ಸ್ಥಾನ ನೋಡಿ. ಕನಸು ಎಷ್ಟು ವಿಚಿತ್ರ ಅಂದರೆ, ಪ್ರಾಯ ಎಚ್ಚರಕ್ಕಿಂತ ಅದ್ಭುತವಾದದ್ದು ಕನಸು. ಕನಸಿನ ಪ್ರಪಂಚ ಮೋಸ್ಟ್ ವಂಡರ್ಫುಲ್. ಅದು ಏನಾಗುತ್ತೆ ಅಂದ್ರೆ, ನಮಗೆ ಕನಸಿನಲ್ಲಿ ಹಿಂದೆ ಆದದ್ದು ಕನಸು ಬೀಳುತ್ತೆ, ಮುಂದೆ ಆಗುವುದು ಕನಸು ಬೀಳುತ್ತೆ. ಇದು ನಾವೇ ಕನಸು ಕಂಡಾಗ ಸಾಧ್ಯವೇ ಇಲ್ಲ. ಮುಂದೆ ಏನಾಗುತ್ತೆ ಅದು ಕನಸು ಬೀಳುತ್ತೆ. ನನ್ನ ಸ್ನೇಹಿತರೊಬ್ಬರು, ಅವರಿಗೆ ಉಡುಪಿಯಲ್ಲೇ ಇದ್ದವರು, ಪಾಪ ಉಡುಪಿಯಲ್ಲಿ ಅವ್ರ ಬಡತನ, ತಂದೆ ಅವರು SSLC ಆಯಿತು. ಮುಂದೆ ಕಲಿಸ್ಲಿಕ್ಕೆ ದುಡ್ಡಿಲ್ಲಪ್ಪ, ನೀನೇನೋ ಸಂಪಾದನೆ ಮಾಡುವುದು ತಂದೆ. ಅವರು ಇದು 50 ವರ್ಷದ ಹಿಂದೆ ಹೇಳೋದು ನಾನು. ಅವರು ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಮೇಲ್ ನರ್ಸ್ ಆಗಿ ಕೆಲಸಕ್ಕೆ ಸೇರಿದರು. ಮೇಲ್ ನರ್ಸ್ ಆಗಿ ದುಡ್ಡಿಲ್ಲ, ಏನು ಒಳಗೆ ಸೇರಿದರು. ಆವಾಗ ಅವರಿಗೆ ದಿನೋ ಕನಸುಗಳು. ಇದು ಅವರೇ ಹೇಳಿದ ಕಥೆ. ಇದು ಯಾವುದು ಇದರಲ್ಲಿ ಕಾಲ್ಪನಿಕ ಅಂಶ ಇಲ್ಲ, ವಸ್ತು ಸ್ಥಿತಿ ನಡೆದದ್ದು. ಅವ್ರಿಗೆ ಕನಸು ಏನು ಅಂದ್ರೆ, ಯಾವುದೋ ಒಂದು ಹೊಸ ನಗರ ಅವರ ಆ ಎಚ್ಚರದಲ್ಲಿ ನೋಡದೇ ಇತ್ತು. ಅದು ಆ ಕಡೆ 4 ಟ್ರ್ಯಾಕು, ಈ ಕಡೆ 4 ಟ್ರ್ಯಾಕು, ದೊಡ್ಡ ರಸ್ತೆ, 2 ಸೈಡ್ನಲ್ಲಿ ಸ್ಕೈ ಸ್ಕ್ರೇಪರ್ಸ್, 30-40 ಮಹಡಿಗೆ ಮನೆಗಳು. ಅಂಥ ರಸ್ತೆಯಲ್ಲಿ ವಾಕ್ ಮಾಡ್ತಾ ಹೋಗುದು, ಇದು ಕನಸು. ಅವ್ರು ಎಚ್ಚರದಲ್ಲಿ ಉಡುಪಿ ಬಿಟ್ಟು ಮಂಗಳೂರು ನೋಡಿದವರಲ್ಲ. ಅವರು ಸ್ಕೈ ಸ್ಕ್ರೇಪರ್ಸು, 8 ಟ್ರ್ಯಾಕ್ಸ್ ಅನ್ನೋದು ವಿಶಾಲವಾದ ರಸ್ತೆ, ಇದನ್ನ ಕನಸಿನಲ್ಲಿ 10 ಬಾರಿ ನೋಡಿದ್ದಾರೆ. ಎಂಥದ್ದು ಪ್ರಾಯ ಅವರೇ ಏನೋ ಇಂಥ ಸಿಟಿ ನೋಡಬೇಕು ಅಂತ ಏನೊಂದು ಮನಸ್ಸನ್ನು ಹುಚ್ಚು, ಆ ಹುಚ್ಚಿ ಕನಸು ಕಾಣ್ತದೆ ಅಂತ ತಿಳ್ಕೊಂಡ್ರು ಅವರು. ಆಮೇಲೆ ಅಕಸ್ಮಾತ್ತಾಗಿ